ಸ್ನೇಹಿತರೆ, ಈ ವಿಶೇಷ ಕಾರ್ಯಕ್ರಮ ಹಾಗೂ ವಿಶೇಷ ಸಂದರ್ಶನಕ್ಕೆ ತಮಗೆ ಸ್ವಾಗತ ಕೋರುತ್ತಾ, ಇಂದು ನಾವು ರಾಜಕೀಯ ಧುರೀಣರಾದ ಬಿಜಾಪುರ ಜಿಲ್ಲೆಯ ಎಲ್ ಉಸ್ತಾದ್ ಅವರ ಸಂದರ್ಶನ ಮಾಡುತ್ತಿದ್ದೇವೆ. ಮೊನ್ನೆಯಷ್ಟೇ ಅವರು JDS ಅನ್ನು ತೊರೆದಿದ್ದಾರೆ. ಅದರ ಬಗ್ಗೆ ಹಾಗೂ ಮುಂದಿನ ರಾಜಕೀಯ ಅವರ ನಡೆ ಬಗ್ಗೆ ಕೇಳಲು ಈ ಸಂದರ್ಶನ ಮಾಡುತ್ತಿದ್ದೇವೆ. ಉಸ್ತಾದ್ ಅವರೇ, ತಮಗೆ ಸ್ವಾಗತ ಮಾಡುತ್ತಾ. ವೆಲ್ಕಮ್ ಸರ್, ಥ್ಯಾಂಕ್ ಯು. ಮೊದಲೇ ಪ್ರಶ್ನೆ ಸಾಕಷ್ಟು ನಿಮ್ಮ ಅಭಿಮಾನಿಗಳಲ್ಲೂ ಇದೆ. ತಾವು JDS ಸುಮಾರು ಒಂದು ವರ್ಷವೂ ಪೂರ್ಣ ಆಗಿದ್ದಿಲ್ಲ, ಅಷ್ಟು ಹಿಂದೆ ತಾವು JDS ಸೇರಿದಿರಿ. ಅಷ್ಟು ಕಡಿಮೆ ಅವಧಿಯಲ್ಲಿ JDS ಬಿಡಲು ಏನು ಕಾರಣ? ಯಾವ ಸಮಸ್ಯೆ ಉಂಟಾಗಿತ್ತು ಅಥವಾ ಯಾವ ಭಿನ್ನಾಭಿಪ್ರಾಯ ಆಯಿತು? ಏನಾಯಿತು? ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ, ಇದನ್ನು ಸತ್ಯದೆ. ನಾನು JDS ಜಾಯ್ನ್ ಆಗಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ಇದ್ದೆ. ಯಾಕಂದರೆ ಸುಮಾರು 30 ವರ್ಷ ಹಿಂದೆ ನಾನು ಕಾಂಗ್ರೆಸ್ನಲ್ಲಿ ಸೇವೆ ಮಾಡಿದ್ದೇನೆ. ಆ ದಿಶೆಯಲ್ಲಿ ನಾನು 18 ವರ್ಷ ಒಂದು ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷನಾಗಿ ಹಲವಾರು ಕೆಲಸಗಳನ್ನು ಬಿಜಾಪುರ ಶಹರ ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೆ. ಆ ದಿಶೆಯಲ್ಲಿ ನನ್ನ ಹಿರಿಯಣ್ಣ ಅಂತ ದಿವಂಗತ ML ಉಸ್ತಾದ್ ಸಾಹೇಬರು ಈ ಬಿಜಾಪುರ ಶಹರದಿಂದ 3 ಸಲ ಆಯ್ಕೆ ಆಗಿದ್ದರು, 2 ಸಲ ಸಚಿವರು ಇದ್ದರು. ಆ ದಿಶೆಯಲ್ಲಿ ನಾನು ಹಲವಾರು ಕೆಲಸಗಳನ್ನು 2 ಸಲ ನಾನು ಆಶ್ರಯ ಕಮಿಟಿ ಚೇರ್ಮನ್ ಇದ್ದೆ. ಆ ದಿಶೆಯಲ್ಲಿ ಇಡೀ ರಾಜ್ಯಕ್ಕೆ ನಾನು ಪ್ರಥಮ ಸ್ಥಾನ ಪಡೆದಿದ್ದೇನೆ ಆಶ್ರಯ ಕಮಿಟಿಯಲ್ಲಿ. ಯಾಕಂದರೆ ಬಿಜಾಪುರ ಮತಕ್ಷೇತ್ರ ಅದರ ಮುಂಚಿತವಾಗಿ 25 ಹಳ್ಳಿ ಮತ್ತು 13 ತಾಂಡೆ ಬರ್ತಿದ್ದೆ. ಆ ದಿಶೆಯಲ್ಲಿ ನಾನು ಬಿಜಾಪುರ ಮತ್ತು ಮತಕ್ಷೇತ್ರ ಹಿಡ್ಕೊಂಡು 8,000 ಮನೆಯನ್ನು ವಿಶೇಷವಾಗಿ ಬಡಬಗರಿಗೆ, ದೀನದಲಿತರಿಗೆ ಮತ್ತು ಅಲ್ಪಸಂಖ್ಯಾತರ ಮನೆಯನ್ನು ನಾನು ಕೆಲಸ ನಿರ್ವಹಿಸಿಕೊಟ್ಟಿದ್ದೇನೆ. ಇತ್ತಿತ್ತಲಾಗಿ ಕಾಂಗ್ರೆಸ್ದವರು ನನ್ನ ಅಲಕ್ಷ್ಯ ಮಾಡೋದರಿಂದ ನಾನು ಸ್ವಲ್ಪ ಬೇಸರಗೊಂಡು, ಏನೋ ಜನತಾದಳದಿಂದ ನನಗೇನು ಸಂಬಂಧ ಇಲ್ಲ, ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಬೇಕು, ಕೆಲಸ ಮಾಡಬೇಕಂತ ಹೇಳಿ ಇವರು ನಂಬಿಕೊಂಡು ನಾನು JDSನಲ್ಲಿ ಬಂದಿದ್ದೆ. ಆ ದಿಶೆಯಲ್ಲಿ ಈ MLA ಇಲೆಕ್ಷನ್ ಮುಂಚಿತವಾಗಿ ನಾನು JDSನಲ್ಲಿ ಸೇರ್ಪಡೆ ಆಗಿದ್ದೆ. ತದನಂತರ ಯಾಕೋ ಅವ್ರ ವರ್ತನೆಗಳನ್ನು ಸರಿಯಾಗಿ ನಾನು ಕಂಡಿಲ್ಲ. ಯಾಕಂದ್ರೆ ನಾನು ಸಣ್ಣ ಕೂಸಲ್ಲ. ಈಗ ನನ್ನ ವಯಸ್ಸು 68, ಸುಮಾರು 40 ವರ್ಷ ಆಗಾಯ್ತಿಂದ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಈ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ಶಹರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಆ ದಿಶೆಯಲ್ಲಿ ನಾನು ನೋಡಲಿಕ್ಕಾಗಿ, ಯಾಕಂದರೆ ಈ MLA ಇಲೆಕ್ಷನ್ 18 ಇಲೆಕ್ಷನ್ ಆದ ನಂತರ ಸ್ವತಃ ಈಗಿದ್ದ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಯವರು ಅಲ್ಪಸಂಖ್ಯಾತರು ನಮಗೆ ಮತ ಬಂದಿಲ್ಲ ಅಂಥೇಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ತರುವಾಯ ಈ ಬಿಜಾಪುರ ನಾಗ್ಠಾಣ ಮತಕ್ಷೇತ್ರ ಮೀಸಲು ವಿಶೇಷವಾಗಿ ನಾ ಬಿಜಾಪುರ ಕೆಲಸ ಮಾಡಲಿಲ್ಲ ವಾಸಲ. ಯಾಕಂದ್ರೆ ಸೇರ್ಪಡೆ ಆದ ನಂತರ, ಯಾಕಂದ್ರೆ ಇಲ್ಲಿ ಶೂನ್ಯ ಅದ, ಜನತಾದಳ ಅನ್ನೋದು ಬಿಜಾಪುರ ಜಿಲ್ಲೆನೇ ಶೂನ್ಯ. ನಾನು ಸ್ವಲ್ಪ ಶ್ರಮಪಟ್ಟು ಏನೋ ಒಂದು 3-4 ಕ್ಯಾಂಡಿಡೇಟ್ ತರಬೇಕಂತ ಹೇಳಿ ನಾನು ಭಾಳ ಶ್ರಮಪಟ್ಟೆ. ಸುಮಾರು 1 ವರ್ಷ ಲಾಗಾದಿಂದ ಎಲ್ಲ ಕಡೆ ತಿರುಗಾಡಿದೆ ಜಿಲ್ಲೆಯಲ್ಲಿ, ಎಲ್ಲ ತಾಲೂಕು, ಎಲ್ಲ ಮತಕ್ಷೇತ್ರಗಳಲ್ಲಿ ಎಲ್ಲ ಮತ ಕೆಲಸ ಮಾಡಿ 2 ಕ್ಯಾಂಡಿಡೇಟ್ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಬಿಜಾಪುರ ಜಿಲ್ಲೆಗೆ 2 MLA ಆರಿಸ್ತಂದರು. ತದನಂತರ ಇಲೆಕ್ಷನ್ ಆದ ನಂತರ ನಮ್ಮ ಮುಖ್ಯಮಂತ್ರಿಯವರು ಅಲ್ಪಸಂಖ್ಯಾತರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟರು. ಅದು ಅಲ್ಲದೆ ವಿಶೇಷವಾಗಿ ಯಾಕಂದರೆ ನಾನು ನಾಗ್ಠಾಣ ಮತಕ್ಷೇತ್ರ ಕೆಲಸ ಮಾಡಿದ್ದೆ. ಈ ದೇವಾನಂದ ಚವ್ಹಾಣ್ ಅವರು ಏನು ಶಾಸಕರಿದ್ದಾರಲ್ಲ, ಅವ್ರಿಗೋಸ್ಕರ ನಾನು ಸುಮಾರು 1 ವರ್ಷ ಲಾಗಾಯತದಿಂದ ಎಲ್ಲ ಹಳ್ಳಿ ತಿರುಗಾಡಿ ನಾನು ಕೆಲಸ ಮಾಡಿದ್ದೆ. ಇಲೆಕ್ಷನ್ ಆದ ನಂತರ ಮರುದಿವಸೆ ಏನು ಇಲೆಕ್ಟ್ ಆದಾರಲ್ಲ ಅವರು, ಆದ ನಂತರ ಮರುದಿವಸೆ ಇಲ್ಲರಿ ನಮ್ಮ ಅಲ್ಪಸಂಖ್ಯಾತರ ಓಟ್ ಬಂದಿಲ್ಲ ಅಂತ. ಎಲ್ಲಿ ಬಂದಿಲ್ಲ ತೋರಿಸ್ರಿ ಎಲ್ಲಿ ಓಟ್ ಬಂದಿಲ್ಲ. ಒಂದು ಹಳ್ಳಿ ಒಂದೊಂದು ಹಳ್ಳಿ ತೊಗೊಳ್ರಿ ನೀವು, ಅಲ್ಲಿ ಅಲ್ಪಸಂಖ್ಯಾತರ ಓಟ್ ಬಂದವು ಇಲ್ಲ, ಅದು ನೋಡ್ಕೊಂಡು ನೀವು ಮಾತಾಡ್ರಿ. ಮುಖ್ಯಮಂತ್ರಿ ಮಾತಾಡಿದಾಗ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಮತ್ತು ಅಲ್ಪಸಂಖ್ಯಾತರ ಓಟ್ ಬೀಳ್ಲಿಕ್ಕಂದ್ರೆ ಯಾರು ಓಟ್ ಬಂದವು ನಿಮ್ಗೆ? BJP ಅವ್ರು ಓಟ್ ಬಂದನಾ? ಅದು ಅಂತೂ ಇಲ್ಲ. ಅದಕ್ಕೆ ನಾನು ಬೇಸರ ಪಡ್ಕೊಂಡೆ. 3ನೇದು, ಮೊನ್ನೆ ತಾನೇ ಬಜೆಟ್ ಸೆಷನ್ನಲ್ಲಿ, ಯಾಕಂದ್ರೆ ವಿಶೇಷವಾಗಿ ವಕ್ಫ್ ಮೈನಾರಿಟಿ ಕೌನ್ಸಿಲ್ನಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನು ಬಜೆಟ್ ಇತ್ತಲ್ಲ, ಈ ಕುಮಾರಸ್ವಾಮಿ ಬಂದ ನಂತರ 50% ಬಜೆಟ್ ಕಟ್ ಮಾಡಿಬಿಟ್ರು ಮೈನಾರಿಟಿ, ವಿಶೇಷವಾಗಿ ಮೈನಾರಿಟಿ.
ಮೈನಾರಿಟಿ ಅಂದ್ರೆ ಎಲ್ಲರೂ ಬಂದರು, ಮುಸಲ್ಮಾನ್ ಬಂದರು, ಜೈನರು ಬಂದರು, ಎಲ್ಲ ಸಿಖ್ರು ಬಂದರು, ಎಲ್ಲರೂ ನಮ್ಮ ಕ್ರಿಶ್ಚಿಯನ್ರು ಬಂದರು, ಎಲ್ಲರೂ ಬರ್ತಾರೆ ಅದರಲ್ಲಿ. ನಾವು ವಿಶೇಷವಾಗಿ ಅಲ್ಪಸಂಖ್ಯಾತರ ಅಂತ ಹೇಳೋಂಗಿಲ್ಲ. ಮೈನಾರಿಟಿ ಬಜೆಟ್ 50% ಕಟ್ ಮಾಡಿಬಿಟ್ಟು ಅದು ಆದ ನಂತರ ಪದೇ ಪದೇ ಇವರು ಅಲ್ಪಸಂಖ್ಯಾತರ ವಿರುದ್ಧ ಕೆಲಸ ಮಾಡ್ಲಿಕ್ಕೆ. ಯಾಕಂದ್ರೆ ನಾನು ನೋಡ್ಲಿಕ್ಕಾಗಿ ಜನತಾದಳ ಸೇರ್ಪಡೆ ಆದ ನಂತರ ಒಬ್ಬರು ನಮ್ಮ ಈಗ ಶಾಸಕರು ಅದಾರೆ BM ಫಾರೂಕ್ ಅಂತ ಹೇಳಿ ಅವರು ಖರ್ಚು ಮಾಡಿದ್ದು ನೋಡಿದ್ರೆ ನನಗೆ ಭಾಳ ಒಂಟರ್ ಅನ್ನಿಸ್ತದೆ. ಯಾಕಂದ್ರೆ ದರ್ ಸಲ ನಾನು ಬಯಸಿದ್ದೆ, ಒಳ್ಳೆ ಜೆಂಟ್ಲ್ಮನ್ ಅದಾರ ಅವರು ಏನೋ ನಾಮಿನೇಟೆಡ್ MLC ಮಾಡಿದರು. ಯಾಕಂದ್ರೆ ಅಟ್ಲೀಸ್ಟ್ ಕಾಂಗ್ರೆಸ್ದವ್ರನ್ನ 2-3 ಸಚಿವರು ಮಾಡಿದರು ಕಾಂಗ್ರೆಸ್ದವರು. ಯಾಕಂದ್ರೆ ಈಗ ಸಮ್ಮಿಶ್ರ ಸರ್ಕಾರ ಇದೆಯಲ್ಲ, ಇದು ಗಠಬಂಧನ ಅದ ಕಾಂಗ್ರೆಸ್ ಮತ್ತು ಜನತಾದಳ. ಬಟ್ ಒಬ್ಬರು ಮೈನಾರಿಟಿಗೆ ಇವರು ಮಿನಿಸ್ಟ್ರು ಕೊಡಲಿಕ್ಕೆ ತಯಾರಿಲ್ಲ. ಅಂದ್ರೆ ಅಲ್ಪಸಂಖ್ಯಾತರಿಗೆ ಕಾಪಾಡೋರು ಯಾರು? ಅಂದರೆ ಅಲ್ಪಸಂಖ್ಯಾತರಿಗೆ ನಿರ್ಲಕ್ಷ್ಯ ಮಾಡೋದು, ನಿರ್ಲಕ್ಷ್ಯ, ಟೋಟಲಿ 100% ನಿರ್ಲಕ್ಷ್ಯ, 100%. ಅಂದರೆ ಇದು ಒಂದೇ ಕಾರಣ ಅದಾವ GDS ಬಿಡಕ್ಕೆ ನಮ್ಗೆ ಇದು ಒಂದೇ ಕಾರಣ ಅನ್ನಿಸ್ತು ಅಥವಾ ಇನ್ಯಾವುದು? ಇಲ್ಲ, ಅಲ್ಲಿ ಅಲ್ಪಸಂಖ್ಯಾತರಿಗೆ ಏನೋ ಅವಕಾಶ ಇಲ್ಲ. ಯಾಕಂದ್ರೆ 100 ಕೋಟಿ ಖರ್ಚು ಮಾಡಿದವ್ರಿಗೆ ಅವ್ರಿಗೆ ಚಾನ್ಸ್ ಕೊಡೋಂಗಿಲ್ಲ. ಈಗ ನಾವು ಸಾಮಾನ್ಯ ವರ್ಕರ್ಸ್, ನಾವು ಕಾರ್ಯಕರ್ತರು, ನಾವು ನಮ್ಮಂಥವ್ರಿಗೆ ಅಲ್ಲಿ ಮಾತಾಡಿಸ್ತಾರೆ. ಇವೆಲ್ಲ ಅಬ್ಸರ್ವ್ ಮಾಡ್ತಾ ಬಂದಿದ್ದೆ ನಾನು. ಮತ್ತು ನಮ್ಮ ನಮ್ಮ ಶಾಸಕರು ಸಹಿತ ಅಲ್ಪಸಂಖ್ಯಾತರಿಗೆ 1% ಕೆಲಸ ಮಾಡಲಿಲ್ಲ. ಅವ್ರಿಗೆ ಪ್ರೀತಿಯಿಂದ ಮಾತಾಡೋಂಗಿಲ್ಲ, ಅವ್ರಿಗೆ ಏನು ಅನುತನು ಸಹಿತ ಕೇಳೋದು, ಅವ್ರಲ್ಲಿ ನೈತಿಕತೆಯೇ ಇಲ್ಲ, ಏನೂ ನೈತಿಕತೆ ಇಲ್ಲ ಟೋಟಲಿ. ಅವ ಖಟ್ಟ RSS ಅದ. ನಾವು ಯಾರು ದೇವಾನಂದ ಚೌಹಾಣ್ ಖಟ್ಟ RSS ಅದ. ನಾವು ಅವನಲ್ಲಿ ಏನೂ ಮನುಷ್ಯತ್ವ ಅನ್ನೋದೇ ಇಲ್ಲ ಅವನಲ್ಲಿ. ಶಾಸಕನಲ್ಲಿ ಯಾವ ನಮ್ಮನೆ ಕೆಲಸ ಮಾಡಬೇಕು, ಏನು ಮಾಡಬೇಕು, ಏನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಏನೂ ಗೊತ್ತಿಲ್ಲ. ಯಾಕೆ ಅವನು ಹಿಂದೆ ಗುರುವೇ ಇಲ್ಲ, ಯಾರೂ ಗುರುವೇ ಇಲ್ಲ. ಅಲ್ಲ, ನಾವು ನೋಡಿದಾಗ ನಿಮ್ಮ ಜೊತೆ ಭಾಳ ಆಪ್ತರಾಗಿದ್ದು ಭಾಳ ನೋ ಡೌಟ್. ಮರ್ದಿವಸೆ ನಮ್ಮ ಕಮ್ಯುನಿಟಿ ಹಂಗಷ್ಟು ಮಾತಾಡಿದ್ನಲ್ಲ ಅವ. ಯಾಕಂದ್ರೆ ನಾನು ಇಡೀ ನಾಗ್ಠಾಣ ಮತಕ್ಷೇತ್ರದಲ್ಲಿ ಅಪ್ ಟು ಕಣ್ಣೂರು ಬರ್ತಾನೆ BJP ಲೀಡ್ ಇತ್ತು. ಸತ್ಯಾಂಶ ಹೇಳ್ಬೇಕಾದ್ರೆ ಯಾವಾಗ ನಮ್ಮ ಶಿವಣಿಗೆ ZP ಸ್ಟಾರ್ಟ್ ಆಯಿತು ಅವಾಗ ಸುಮಾರು 2,500 ಲೀಡ್ ಇತ್ತು BJP. ಅದನ್ನು ಮುಗಿದು 3,500 ಲೀಡ್ ಕೊಟ್ಟು ಆರಿಸ್ತಂದೇವು ನಾವು ಶಿವಣಿಗೆ ZP. ಯಾವಾಗ ನಾವು ಇಲೆಕ್ಟ್ ಆದ ವೆರಿ ನೆಕ್ಸ್ಟ್ ಡೇನೇ ಎಸ್ ನೆಗ್ಲೆಕ್ಟೆಡ್ ಮೀ. ವೆರಿ ನೆಕ್ಸ್ಟ್ ಡೇನೇ. ನಾನೇನು ಏಜೆಂಟ್ ಅಲ್ಲ, ಒಂದು ರಾಜ್ಯದ ಪ್ರಧಾನ ಜನತಾದಳದ ಕಾರ್ಯದರ್ಶಿನಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ನಾನು ಕೆಲಸ ತೋರಿಸ್ಬೇಕಾದ್ರೆ ಯಾಕೆ ಆಶ್ವಾಸನೆ ಕೊಟ್ಟಿದ್ದೆ, ಸಾಬ್ರೆ ಜಿಲ್ಲೆಯಲ್ಲಿ ನಿಮ್ಮಂತರೂ ವಿಶ್ವಾಸ ಇಲ್ಲ ಜನತಾದಳ ಬರೋದು, ಖಂಡಿತವಾಗಿ 2-3 ಸೀಟ್ ತರ್ತೀವಿ ಅಂತೇಳಿ ನಾನು ಆಶ್ವಾಸನೆ ಕೊಟ್ಟು ಬಂದಿದ್ದೆ ಬೆಂಗಳೂರಿನಲ್ಲಿ. ಅದೇ ಥರದ 2 ಕ್ಯಾಂಡಿಡೇಟ್ ತಂದೆವು ನಾವು. ಇಲ್ಲ, ಈಗ ತಾವು ಏನು ಈಗ ರಿಸೈನ್ ಮಾಡಿದಿರಿ JDS ಇಂದ, ಇದೊಂದು ತಾಬಾಡ್ತೋಗಿ ತಗೊಂಡ ಡಿಸಿಷನ್ ಇಲ್ಲ ಗಮನಕ್ಕೆ ತಂದಿರೋ ಅವರು? ಇಲ್ಲ, ಗಮನಕ್ಕೆ ತಂದಿಲ್ಲ. ನಾನು ಬೇಸರಗೊಂಡಿದ್ದೆ. ಅದ್ರ ಜೊತೆ ಅದೇ ನನ್ನ ಪ್ರಶ್ನೆ ಏನಾಯ್ತು ಅಂದರೆ, ತಾವೇನೀಗ ರಿಸೈನ್ ಮಾಡಿರಿ, ಇದ್ರ ಜೊತೆ ಏನೋ ರಿಸೈನ್ ಮಾಡೋ ಮುಂದೆ ಅವ್ರು ಚರ್ಚೆಗೆ ಮಾಡಿ ಅದ್ರ ಗಮನಕ್ಕೆ ತಂದು ಈ ಥರ ಅನ್ಯಾಯ ಆಗುತ್ತೆ ಅದಕ್ಕೆ ಸರಿಪಡಿಸೋಕೆ ಏನಾರ್ಥ ಮಾಡಿ? ಇಲ್ಲ, ಅವರು ಭೇಟಿ ಆಗಲಿಕ್ಕೆ ತಯಾರಿಲ್ಲ ಕುಮಾರಸ್ವಾಮಿ ಅವರು. ಸುಮಾರು ಯಾವಾಗಲೂ ಇಲ್ಲ, ಸುಮಾರು ನಾನು 8 ಸಲ ಹೋದೆ. ನಾನು 8 ಸಲ ಈಗ ನಮ್ಮ ಜಿಲ್ಲಾ ಮಂತ್ರಿಗಳು ಅದಾರಲ್ಲ ಮನಗೂಳಿ ಸಾಹೇಬರು, ಅವ್ರಿಗೆ ನಾವು 3-4 ಸಲ ಭೇಟಿಯಾಗಿನಿ. ಅವ್ರ ಚೇಂಬರ್ಗೆ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿನಿ, ಸರ್ಕಲ್ ಹೌಸ್ ಇದ್ದಾಗ ಹೋಗಿ ಭೇಟಿಯಾಗಿನಿ. ಸ್ವಲ್ಪ ಅಪಾಯಿಂಟ್ಮೆಂಟ್ ಕೊಡ್ರಿ ಒಂದು ಚೀಫ್ ಮಿನಿಸ್ಟರ್ದು, ಅದು ಆತಂದ್ರೆ ಏನು ಭೇಟಿಯಾಗ್ಲಿಕ್ಕೆ ತಯಾರಿಲ್ಲ ಅಂತ. ಇಲ್ಲರಿ ನಮ್ಮಲ್ಲಿ, ಯಾಕಂದ್ರೆ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಸಿಸ್ಟಮ್ ಇತ್ತು. ಈಗ ಮುಖ್ಯಮಂತ್ರಿ ಯಾರಿಗೆ ಮಿನಿಸ್ಟರ್ ಭೇಟಿ ಆಗಬೇಕಾದ್ರೆ ಒಂದು ಕಾಲ್ ಮುಖಾಂತರ ಅಪಾಯಿಂಟ್ಮೆಂಟ್ ತೊಗೊತಿದ್ದೆವು ನಾವು. ಅವ್ರು ಟೈಮಿಂಗ್ ಕೊಡ್ತಿದ್ರು, ಇಲ್ಲ ಇಷ್ಟು ಗಂಟೆಗೆ ತಾವು ಬರ್ಬೋದು. ಆ ಗಂಟೆಗೆ ಹೋದ್ಮೇಲೆ ಒಂದು 10 ತಾಸು ಡೇಟ್ ಹೆಚ್ಚು ಕಡಿಮೆ ಆದರೂ ಸಹಿತ ಆ ಸಿಸ್ಟಮ್ನಾಗ ನಾವು ಬೆಳೆದವ್ರು. ನಾವು ಕಾಂಗ್ರೆಸ್ನಲ್ಲಿ ಒಂದು ಸಿಸ್ಟಮ್ ಅದೇ, ಶಿಸ್ತದೆ. ಬಟ್ ಇಲ್ಲಿ ಏನೂ ಶಿಸ್ತಿಲ್ಲ. ಇದೇ ವರ್ಡ್ ಅವ್ರು ಹೇಳಿದ್ರು ಮನಗಳು ನನಗೆ. ಇಲ್ಲ ಉತ್ಸಾಹ ಸಾಹೇಬ್ರೆ, ಕಾಂಗ್ರೆಸ್ ಬೇರೆ ಜನತಾದಳ ಬೇರೆ, ಇಲ್ಲೇನು ಸಿಸ್ಟಮಿಟಿ ಅದು ಏನು ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ಮಾಡೋದಿಲ್ಲ. ಯಾವಾಗ ಸಿಗ್ತಾರೆ ಅವಾಗ ಹೋಗಿ ಭೇಟಿ ಆದರೂ ಇಲ್ಲಿಕ್ಕಿಲ್ಲ. ನಮ್ಮಲ್ಲಿ ಸಿಸ್ಟಮ್ ಹಿಂಗೆ. ನಿಮ್ಮ ಮಾತು ಕೇಳಿದ್ರೆ ಇನ್ನೂ ನಿಮ್ಮ ಕಾಂಗ್ರೆಸ್ ಮೇಲೆ ಇನ್ನೂ ಒಲವು ಕಡಿಮೆ ಆಗಿಲ್ಲ ಅನ್ನಿಸ್ತು. ಡೆಫಿನೆಟ್ಲಿ ಮೈ ಬ್ಲಡ್ ಇಟ್ ಸೆಲ್ಫ್ ಇಸ್ ಬಿಕಾಸ್ ಐ ಆಮ್ ಸೆಕ್ಯುಲರ್ ಮ್ಯಾನ್. ಸೊ ಹಾಗಿದ್ರೆ ಮತ್ತೆ ಕಾಂಗ್ರೆಸ್ ಹೋಗುವಂಥ ಏನಾದ್ರು ಸಾಧ್ಯತೆಗಳು ಏನಾಯಿತು? ಮುಂದಿನ ನಡಿ ಇಲ್ಲ, ಮುಂದಿನ ನಡಿ ಈ ಇಲೆಕ್ಷನ್ ನಂತರ ನಾನು ಡಿಸಿಷನ್ ತೊಗೋತೀನಿ. ಯಾಕಂದ್ರೆ ನನ್ನ ಫಾಲೋವರ್ಸ್ ಅದಾರೆ, ನಮ್ಮ ಕಲೀಗ್ಸ್ ಅದಾರೆ, ನಮ್ಮ ಹಿರಿಯರು ಅದಾರೆ, ಅವ್ರಿಗೆಲ್ಲರ ಜೊತೆ ನಾವು ಚರ್ಚೆ ಮಾಡಬೇಕಾಗ್ತದೆ. ಒಮ್ಮೆಲೆ ನಾನು ಡಿಸಿಷನ್ ತೊಗೊಳಂಗಿಲ್ಲ. ಹಾಗಿದ್ರೆ ಈಗ ನೀವು ತಾವೇನು ಕಾಂಗ್ರೆಸ್ ಬಿಟ್ಟಿದ್ದಾಗ, ಯಾಕಂದ್ರೆ ಈ ಮಾತು ಹೇಗೆ ಹೇಳ್ತೀನಿ ಅಂದ್ರೆ, ಲಾಸ್ಟ್ ಟೈಮ್ MLA ಎಲೆಕ್ಷನ್ ನಡೆದಾಗ MB ಪಾಟೀಲ್ ಸಾಹೇಬರು ಸಚಿವರು ನನಗೆ ಮನೆಗೆ ಕರೆಸಿದ್ರು. ಇಲ್ಲ, ಯಾಕಂದ್ರೆ ನನಗಿಂತಲೂ ಭಾಳ ಜೂನಿಯರು. ಇಲ್ಲ, ನನ್ನ ಕಡೆ ಏನೋ ತಪ್ಪಾಗಿರ್ಬೋದು, ಇದೇ ವರ್ಡ್. ಅದಕ್ಕೆ ದಯವಿಟ್ಟು ನೀನು ಮರಳಿ ನೀವು ಕಾಂಗ್ರೆಸ್ಗೆ ಬಂದು ಜಾಯ್ನ್ ಆಗಿಬಿಡು. ನಾನು ಹೇಳಿದೆ ಸಾಹೇಬ್ರೆ, ಈ ಜಂಕ್ಷನ್ನಲ್ಲಿ ಇಲೆಕ್ಷನ್ ನಡೆದಾಗ, ಯಾಕಂದ್ರೆ ಸುಮಾರು 1 ವರ್ಷಗಟ್ಟಲೆ ನಾನು ಜನತಾದಳ ಸಂಬಂಧ ನಾನು ಎಲ್ಲ ಇಡೀ ಜಿಲ್ಲೆ ತಿರುಗಾಡಿ ನಾನು ಪ್ರಚಾರ ಮಾಡೀನಿ. ನಾನು ವಿಶೇಷವಾಗಿ ನಾಗ್ಠಾಣ ಮತಕ್ಷೇತ್ರ ನಾನು ಭಾಳ ಶ್ರಮಪಟ್ಟೆ. ನಾನು ಯಾಕಂದ್ರೆ ಆರ್ಸ್ ತರಬೇಕಾಗ್ಯದ, ಬರಲಿ ಬೀಳಿ ಅವನ್ನ ಹಣಿಬಾರದು. ಬಟ್ ಈ ಟೈಮ್ನಲ್ಲಿ ನಾನು ಕಾಂಗ್ರೆಸ್ ಬಂದಂದ್ರೆ
ಯಾಕಂದ್ರೆ ತಪ್ಪಾಗ್ತದೆ, ರಾಂಗ್ ಮೆಸೇಜ್ ಹೋಗ್ತದೆ ನಮ್ಮ ಫಾಲೋವರ್ಸ್, ನಮ್ಮ ಕಲೀಗ್ಸ್ನಲ್ಲಿ, ನಮ್ಮ ಹಿರಿಯರಲ್ಲಿ. ದಿಸ್ ಈಸ್ ನಾಟ್ ಗುಡ್. ಅವ್ನು ನಸೀಬ್ ಅದು. ಬಟ್ ನಾ ಮಾತ್ರ ನಿಂತು ಜನತಾ ಮಾಡ್ತೀನಿ ಅಂಥೇಳಿ MB ಪಾಟೀಲ್ ಸಾಹೇಬ್ರಿಗೆ ಹೇಳಿ ಅವ್ರ ಮನೆಯಿಂದ ಅವ್ರ ಅಪ್ಪಣೆ ತೊಗೊಂಡು ಬಂದೀನಿ ನಾನು. ಇಲ್ಲ, ಇದು ಆದಮೇಲೆ ಈಗ ತಾವು ಏನು ಕಾಂಗ್ರೆಸ್ ಬಿಟ್ಟಿರಿ, ಈಗ ಅನಿಸುತ್ತೆ ಏನೋ ನಾನು ಒಂಥರ ಪಶ್ಚಾತ್ತಾಪ ಅನಿಸುತ್ತೋ, ಇಲ್ಲ ಏನೋ ನಾನು ಡಿಸಿಷನ್ ತೊಗೊಂಡಿದ್ದು ತಪ್ಪೇನಿಲ್ಲ ಅನ್ನೋದು ಯಾವ ಭಾವನೆ ಇತ್ತು ಕಾಂಗ್ರೆಸ್ ಬಿಟ್ಟ ನಂತರ? ಇಲ್ಲ, ನಾನು ಪಶ್ಚಾತ್ತಾಪಟ್ಟಿನಿ ನಾನು. ಯಾಕೆ ಕಾಂಗ್ರೆಸ್ನಲ್ಲಿ ಒಂದು ಮರ್ಯಾದೆ ಇತ್ತು, ಒಂದು ಸ್ಥಾನಮಾನ ಇತ್ತು, ಅಲ್ಲಿ ರೆಸ್ಪೆಕ್ಟ್ ಇತ್ತು. ಇಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಲ್ರಿ. ಅಂದ್ರೆ ನಿಮ್ಮ ಮಾತಿನಲ್ಲಿ ಹೆಂಗೆ ಅನ್ಸುತ್ತೆ, ನೀವು ಕಾಂಗ್ರೆಸ್ನಲ್ಲಿ ಇವತ್ತು ನಾಳೆ ಹೋಗುವಂಥ ಸಾಧ್ಯತೆ? ಅದೇ ನಮ್ಮ ಕಲೀಗ್ಸ್ ಏನು ಹೇಳ್ತಾರಲ್ಲ, ಅವ್ರು ನಮ್ಮ ಹಿರಿಯವರು ಅವ್ರಿಗೆಲ್ಲ, ಯಾಕಂದ್ರೆ ನಮ್ಮ ಕಮ್ಯುನಿಟಿ ದೊಡ್ಡ ಕಮ್ಯುನಿಟಿ ಅದ, ಅವ್ರಿಗೆಲ್ಲ ನಾ ಕೇಳ್ಕೊಬೇಕಾಗ್ತದೆ, ಮಾಡಬೇಕಾಗ್ತದೆ. ತದನಂತರ ನಾನು ಹೆಜ್ಜೆ ಮುಂದಿನ ನಿರ್ಣಯ ಈ MP ಇಲೆಕ್ಷನ್ ಆದ ನಂತರ ತೊಗೊಂಡು. ಎಲೆಕ್ಷನ್ ಮಧ್ಯದಲ್ಲಿ ತಾವು ಏನೋ ಡಿಸಿಷನ್? ಇಲ್ಲ, ಈ ಡಿಸಿಷನ್ ತೊಗೊಳಂಗಿಲ್ಲ. ಯಾಕಂದ್ರೆ ಎಲ್ಲರೂ ಬಿಜಿ ಅದಾರೆ ಇಲೆಕ್ಷನ್ನಲ್ಲಿ, ಎಲ್ಲರೂ ಬಿಜಿ ಅದಾರೆ. ಈ ಸಂದರ್ಭನಾಗ ಅವರು ಮೀಟಿಂಗ್ ಕರೆದು ಮಾಡಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಕೂಡಿ ಒಂದು ವಾರ ಟೈಮ್ ಅದ. ಈಗ ಅಥವಾ JDS ಕ್ಯಾಂಡಿಡೇಟ್ ಅದ, JDS ಕಾಂಗ್ರೆಸ್ ಸೇರಿ ಅದ, ಅದಕ್ಕೆ ಅವ್ರಿಗೆ ಯಾಕೆ ನಾ ಹೋದ್ರೆ ಅಲ್ಲಿ ಅವ್ರಿಗೆ ಸಪೋರ್ಟ್ ಆಗ್ತೈತೆ ಅನ್ನೋಂಥ 100% ಅದು ಒಂದು ಅಂಶ ಇದೆ ಅಲ್ಲಿ. ಹೌ ಕ್ಯಾನ್ ಐ ಪಾಸಿಬಲ್? ಐ ವಿಲ್ ನೆವರ್ ಸಪೋರ್ಟ್. ಯಾಕಂದ್ರೆ ಕಾಂಗ್ರೆಸ್ ಕೊಟ್ಟರೆ ಮಾತ್ರ ಅದು ಒಂದು ಚಾನ್ಸಸ್ ಇತ್ತಿಲ್ಲಿ. ಈಗ ನೀವು ಬರ್ತಾ ತಿಳಿದಿಲ್ಲ, ನೀವು ಜನತಾದಳ ಕ್ಯಾಂಡಿಡೇಟ್, ಇದು ಕನಸು ಮನಸ್ಸನ್ನ ತೆಗೆದುಬಿಟ್ರಿ. ಇದು BJP ಡಿಕ್ಲೇರ್ಡ್ ಅದ. ಈಗ BJP ಬಿಡೋದು ಖಾತ್ರಿ? ಡೆಫಿನೆಟ್ಲಿ 100%, 101%. ಇದ್ರಾಗ ಏನೂ ಸಂಶಯ ಇಲ್ಲ. ಯಾಕಂದ್ರೆ ಇದೇ ಒಂದು ವರ್ಷನಾಗ ಇವ MLA ಆದ ನಂತರ ಮೊದಲ 4 ಮತ ಗೆದ್ದರೆ ಇವಂಗೆ ಓಟ್ ಬೀಳಂಗಿಲ್ಲ ಸರ್. ಮತ್ತು ಈಗ ಸಮ್ಮಿಶ್ರದಲ್ಲಿ ಮೂರು ಸಚಿವರು ಅದಾರ, ಅವರೆಲ್ಲ ಸೇರಿ ಕ್ಯಾಂಪೇನ್ ಅವ್ರು ಯಾಕೆ ತಮ್ಮ ಇದು ಸ್ಟೇಟಸ್ ಕಳ್ಕೊತಾರೆ? ಅವರು ಕಾಂಗ್ರೆಸ್ ಗಠಬಂಧನ, ಪರ್ಮನೆಂಟ್ ಗಠಬಂಧನ ಏನು ತಾಳಿ ಕೊಟ್ಕೊಂಡಾರೇನು? ಇದು ಭಾಳ ಅದಾವೆ, ಇನ್ನೊಂದು 6 ತಿಂಗಳು ಇದು ಗಠಬಂಧನ. ಅಲ್ಲೇ ಮುರಿದ ಬಂಧನ. ಇದು ಗಠಬಂಧನ ಪರ್ಮನೆಂಟ್ ಅಲ್ಲಲ್ವಾ? ಅವರು ತಮ್ಮ ಭವಿಷ್ಯಕ್ಕೆ, ಮುಂದಿನ ಫ್ಯೂಚರ್ಗೆ ಹಾಳು ಮಾಡ್ಕೋತಾರೆ. ಅವರು ಯಾರು ಮಾಡ್ಲಾಕತ್ತಾರೆ ನೀವು ನೋಡಿ ಹೇಳ್ರಿ. ಇದು ಅಂದ್ರೆ ನಿಮ್ಮ ಪ್ರಕಾರ ಈ ಸರ್ಕಾರನೂ ಚುನಾವಣೆ ನಂತರ ಬೀಳ್ತೈತೆ? 100% ಸಂಶಯ ಇದು. ನನ್ನ 40 ವರ್ಷ ಅನುಭವದಿಂದೇ ನಾ ಹೇಳ್ತೀನಿ ನಾನು. ಯಾಕಂದ್ರೆ ಇವರು ಸರಿಯಾಗಿ ನಡತೆ ಇಲ್ಲ, ಕೋಆಪರೇಷನ್ ಇಲ್ಲ. ನಮ್ಮ ಕಾಂಗ್ರೆಸ್ದವ್ರಿಗೆ ತಪ್ಪು ಮಾಡ್ಯಾರ. ಇದು ಗಠಬಂಧನ ಮಾಡಿಕೊಂಡು ಇನ್ನೂ ಅಪೋಸಿಷನ್ನಾಗ ಕುಂದಿರೋದು ಬೇಸಿತ್ತು. ಯಾಕಂದ್ರೆ ಪವರ್ ಪರ್ಮನೆಂಟ್ ಅಲ್ಲಲ್ರಿ. ನಮ್ಮ ಅಸ್ತಿತ್ವ ಕಳ್ಕೊಬಾರ್ದು. ಯಾವಾಗಲೂ ಒಂದು ನೈತಿಕತೆ ಅನ್ನೋದು ಬೇಕು ರಾಜಕೀಯದಲ್ಲಿ. ಆ ನೈತಿಕತೆ ಇರಬೇಕಂದ್ರೆ ರಾಜಕೀಯ ಮಾಡಬಾರ್ದು. ಈಗ ತಾವು ಈಗ ಕಾಂಗ್ರೆಸ್ಗೂ ಪ್ರಚಾರ ಮಾಡೋದು, JDS ಪ್ರಚಾರ ಮಾಡೋದು ಅಂತಾರೆ, ಅಥವಾ JDS ವಿರುದ್ಧವಾಗಿ ಪ್ರಚಾರ ಮಾಡ್ತಿರೋ ತಟಸ್ಥವಾಗಿರ್ತೀವಿ? ಇಲ್ಲ, ನಾನು ತಟಸ್ಥಾಗಿದ್ದೀನಿ. ನಾ ಮನೆ ಬಿಟ್ಟು ಎಲ್ಲಿ ಹೋಗಿಲ್ಲ. ಯಾವ ವಿರುದ್ಧ ಮಾಡಿಲ್ಲ, ಯಾರು ಪರವಾಗಿ ಮಾಡಿ, ಯಾವ ಪರವಾಗಿ ಮಾಡೋಂಗಿಲ್ಲ. ಬಟ್ ನನ್ನ ವಿಚಾರ ಪ್ರಕಾರ, ಯಾಕಂದ್ರೆ ನಾನು ಸುಮಾರು ದಿನ ಒಂದು 300 ಮಂದಿ ಎಲ್ಲ ಹಳ್ಳಿಯಿಂದ, ಎಲ್ಲ ತಾಲೂಕಿನ ನಮ್ಮಲ್ಲಿ ಜನರ ಸಂಪರ್ಕ ಅದೇ ಅದ. ನನಗೆ ಭೇಟಿ ಆಗ್ಲಿಕ್ಕೆ ಬಂದೇ ಬರ್ತಾರೆ, ಅವರು ಮಾತಾಡ್ತಾರೆ. ಚರ್ಚೆಯಲ್ಲಿ ಬಂದಾಗ ಅಂಶ ಗುರ್ತಾಗ್ತದೆ. ಯಾಕಂದ್ರೆ ನಾನು ಬೆಳೆದಿದ್ದೆ ಕಾಂಗ್ರೆಸ್ ಮನೆಯಲ್ಲಿ, ನಮ್ಮ ಬ್ಲಡ್ಡೇ ಕಾಂಗ್ರೆಸ್ ಅದ. ಯಾಕಂದ್ರೆ ನಾನು ಮನೆಯೇ 4 ಎಲೆಕ್ಷನ್ ಮಾಡಿ ನಾನು ಸ್ವತಃ. ಮತ್ತು ನಾನು ಸಾಮಾನ್ಯ ರೈತರ ಮಕ್ಕಳು. ನಾವು ದೊಡ್ಡ ಅಗರ ಶ್ರೀಮಂತನೂ ಅಲ್ಲ, ಇಂಡಸ್ಟ್ರಿಯಲಿಸ್ಟ್ನೂ ನಮ್ಮ ಅಪ್ಪ ಮಿನಿಸ್ಟರ್ ಇದ್ದಿಲ್ಲ. ರೈತರ ಮಕ್ಕಳು ನಾವು. ಕಾಂಗ್ರೆಸ್ಸಿನ ನಾವು ಬೆಳೆದಿದ್ದು, ಈ ಮಟ್ಟಿಗೆ ಬಂದು ನಾವು ಬೆಳೆದೀವಿ ನಾವು. ಸೊ ಸದ್ಯಕ್ಕೆ ನೀವು ನೋಡೋ ಪ್ರಕಾರ ಕಾಂಗ್ರೆಸ್ಸೇ ನಿಮಗೆ ಒಂದು ಮುಂದಿನ 100%. ಅಲ್ಲಿ ಒಂದು ಸ್ವಲ್ಪ ಪ್ರಿನ್ಸಿಪಲ್ ನೈತಿಕತೆ ಅದ ರೀ. ಅಲ್ಲಿ ನೈತಿಕತೆ ಅಲ್ಪಸಂಖ್ಯಾತರಿಗೆ, SC ST ಬ್ಯಾಕ್ವರ್ಡ್ ಕಮ್ಯುನಿಟಿಗೆ, ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಟ್ಟಿಲ್ಲ ಅಂತ ಆ ಮನನೊಂದೇ ತಾವು ಕಾಂಗ್ರೆಸ್ ಬಿಟ್ಟಿದ್ರಿ? 100%. ಅದ್ರಾಗ ಸಂಶಯ ಇಲ್ಲ. ಹೌದು, ಐ ಆಮ್ ರಿಪ್ರೆಸೆಂಟೇಟಿಂಗ್ ಮೈನಾರಿಟಿ ಕಮ್ಯುನಿಟಿ. ಕರೆಕ್ಟ್. ಅದು ಈಗ ಆ ಸನ್ಮಾನ ಸಿಗ್ತೈತಿ, ಇದು ಸಿಗ್ತೈತೆ ಅನ್ನುವಂಥ ಏನು ಗ್ಯಾರಂಟಿ ಇದೆ ಇಲ್ಲ? ಕಾಂಗ್ರೆಸ್ ಅದು ನಾನು ಸೆಲ್ಫ್ನ ಬಯಸಿಲ್ಲ ನಾನು. ಅಲ್ಲ, ನಮ್ಮ ಒಂದು ಕಮ್ಯುನಿಟಿಗಾಗಿ. ಹೌದು, ಹೌದ್ರಿ. SC ST ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಅವಕಾಶ ಮಾಡಿ ಕೊಡಬೇಕು ಬೇಡ? ಎಲ್ಲಿ ಕೊಟ್ಟಾರೆ? ನೀವೇನು ನೋಡ್ರಿ, ನೀವು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ರಿ. ನೀವು ಒಂದು ಮೈನಾರಿಟಿ ಮಿನಿಸ್ಟರಿಗೆ ಕೊಟ್ಟಾರ? ಕಾಂಗ್ರೆಸ್ದವ್ರು ಕೊಟ್ಟರು. ಗಠಬಂಧನ ಇದ್ದಾಗ ಕಾಂಗ್ರೆಸ್ದವ್ರು ಕೊಟ್ಟಾರೋ ಇಲ್ಲೋ? ಇವರೇ ಕೊಡಬಾರ್ದಾಗಿತ್ತು. BM ಫಾರೂಕ್ ಸುಮಾರು 100 ಕೋಟಿ ಖರ್ಚು ಮಾಡೋದವ ಬಿಫೋರ್ ಇಲೆಕ್ಷನ್. ಬೆಂಗಳೂರು ಸಮಾವೇಶ ನೋಡಿದ್ರೆ ನಿಮ್ಗೆ ತಲೆ ಕೆಲಸ ಮಾಡ್ತಿಲ್ಲ. ಅಷ್ಟು ಜನರು ಕುಡಿಸಿದ್ರೆ ಅಷ್ಟು ಖರ್ಚು ಮಾಡಿದ್ದಾವ. ಇಂಥ ಹಲವಾರು ಮತ್ತು ಇದಕ್ಕೆ ಹೋಗಿದ್ದೆ ನಾನು, ತುಮಕೂರ್ಗೆ, ಬಿಫೋರ್ ಇಲೆಕ್ಷನ್. ತುಮಕೂರಿನಲ್ಲಿ ಒಂದು ವಿಶೇಷವಾಗಿ ಮೈನಾರಿಟಿ ಒಂದು ಫಂಕ್ಷನ್ ಮಾಡಿದ್ದಾರೆ ಅಲ್ಲಿ ಈ BM ಫಾರೂಕ್ ಅವರು. ಮತ್ತು ಅಂಥವ್ರಿಗೆ ಅವಕಾಶ ಇಲ್ಲಲ್ಲಿ. ಮತ್ತು ನಮ್ಮ ಕಮ್ಯುನಿಟಿಗೆ ಏನು ಹೆಲ್ಪ್ ಮಾಡ್ತಾರೆ ಇವರು? ಸಾಧ್ಯನೇ ಇಲ್ಲ. ಇದ್ದ ಬಜೆಟೇ ಕಡಿಮೆ ಮಾಡ್ಯಾರ ಅವರು 50%. ಹಾಗಾಗಿ ನಿಮ್ಗೆ ಅನಿಸ್ತೈತಿ ನಾ ಕಾಂಗ್ರೆಸ್ನಲ್ಲಿ ಇರ್ಬೋದಿತ್ತು, ಬಿಟ್ಟಿದ್ದು ಅನ್ನೋ ತಪ್ಪು ಅನಿಸ್ತೈತಿ. ಈಗ 100% ತಪ್ಪು ಮಾಡೀನಿ ನಾನು. ಆಗ್ಯದ ನನ್ನ ಕಡೆಯಿಂದ ತಪ್ಪಾಗ್ಯದ. ಯಾಕೆ ಅನುಭವ ಬೇಕಲ್ಲ. ಯಾಕಂದ್ರೆ ಕಾಂಗ್ರೆಸ್ನಾಗ ಬೆಳೆದು ಅಲ್ಲೇ ಇಲೆಕ್ಷನ್ ಮಾಡಿ ಎಲ್ಲ ರೀತಿಯಿಂದ ಕೆಲಸ ಮಾಡಿ ಆ ಮನೆಯಲ್ಲೇ ಗಡಿಯಲ್ಲೇ ಬೆಳೆದು ಬಿಟ್ಟಿದ್ದೆ ನಾನು. ಬಟ್ ಬೇರೆ ಪಾರ್ಟಿಲಿ ಈ ರೀತಿಯಿಂದ ಅದಾವ ಅಂತೇಳಿ ನನಗೆ ಗೊತ್ತಿದ್ದಿಲ್ಲ. BJP ಬೇಕು, ಇದು ಬೇಡ. BJPಗಿಂತ ಕಡೆ ಹೌದು. ಏನು ಅಂದರೆ ಒಂದು ಆರೋಪನೂ ಅವ್ರ ಮೇಲೆ ಬರತ್ತೆ. ಈಗ ಅಪ್ಪ ಮಕ್ಕಳ ಪಕ್ಷ, ಈಗ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಮತ್ತು ರೇವಣ್ಣನ ಮಗರು, ಅವರೆಲ್ಲ ಈಗ. ಹೌದ್ರಿ. ಜನರು ಈಗ ನೀವು ಮೀಡಿಯಾದವ್ರು ನಿಮಗೆಲ್ಲ ಗುರ್ತಿರೋದಲ್ಲ, ಮತ್ತೊಬ್ಬರಿಗೆ ಅವಕಾಶ ಮಾಡಿ ಕೊಡ್ಬೋದಾಗಿತ್ತಲ್ಲ. ಯಾರೂ ಇಲ್ಲಲ್ವಾ?
ಇವರು ಎಲ್ಲ ಮನೆಯವ್ರಿಗೆ ಎಲ್ಲರೂ ನಿಂದಿಸ್ಕಿದ್ಲು, ಬೇರೆ ವರ್ಕರ್ಸ್ ಯಾರೂ ಇಲ್ಲ ದುಡ್ದವ್ರು ಈ ಇಲೆಕ್ಷನ್ನಾಗ ಭಾಳ ಮಂದಿ ಅದಾರ ಇದ್ರಾಗ ದಳವಾಗಿ ದುಡ್ದವರು. ನಮ್ಮ ಸೈಡ್ ಇರ್ಲಾಕಿಲ್ಲ ನನಗೆ ಅವಕಾಶ ಮಾಡಿ ಕೊಡಬೇಡಿ. ಆ ಸೈಡ್ ಅಂತೂ ಕೊಡಬೇಕಾಗಿತ್ತಲ್ಲ, ಮಂಡ್ಯ ಕೊಡಬೇಕಾಗಿತ್ತಲ್ಲ, ಚಿತ್ರದುರ್ಗ ಕೊಡಬೇಕಾಯ್ತಲ್ಲ, ಹಾಸನ ಕೊಡಬೇಕಾಯ್ತಲ್ಲ, ಶಿವಮೊಗ್ಗ ಯಾರು ವರ್ಕರ್ಸ್ ಕೊಡಬೇಕಾಗಿತ್ತಲ್ಲ, ಅವ್ರು ಬೆಳೆಸ್ಬೇಕಲ್ಲ. ಮತ್ತು ಪಾರ್ಟಿ ಹೆಂಗೆ ಬೆಳೆಸೋದು ಹೇಳ್ರಿ ನೀವು? ಅವ್ರ ಮನಿ ಪಾರ್ಟಿ, ಅವ್ರ ಬಗ್ಗೆ ನಮ್ಮ ಕ್ರಿಟಿಸಿಸಮ್ ಇಲ್ಲ. ಬಟ್ ವರ್ಕರ್ಸ್ಗಲ್ಲಿ ಏನು ಹೆಲ್ಪ್ ಇಲ್ಲ, ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ತಮ್ಮ ಪ್ರಕಾರ ಈ ಕಾಂಗ್ರೆಸ್ JDS ಸಮ್ಮಿಶ್ರ ಆದಮೇಲೆ ಒಟ್ಟು ಅವ್ರಿಗೆ ಒಂದು 28 ಸ್ಥಾನದಲ್ಲಿ 7 ಸ್ಥಾನ ಕೊಟ್ರಿ, ಸ್ಥಾನ ಕೊಟ್ಟಿದ್ದಾರೆ, ಒಂದು ಬಿಟ್ಟು ಕೊಟ್ರಿ ಮತ್ತೆ. ಹೌದು. ನಿಮ್ಮ ಪ್ರಕಾರ ಎಷ್ಟು ಕಾಂಗ್ರೆಸ್ JDS ಸಮ್ಮಿಶ್ರ ಆದಮೇಲೆ ಎಷ್ಟು ಸೀಟ್ಗಳು ಬರ್ಬೋದು ರಾಜ್ಯವ್ಯಾಪಿ? ಸುಮಾರು ಒಂದು 15-18 ತನಕ ಕಾಂಗ್ರೆಸ್ ಬರ್ಬೋದು, 15 ಮಿನಿಮಮ್ 15. JDSಗೆ ಎಷ್ಟು ಬರ್ಬೋದು? ಎಷ್ಟು 2 to 3 ಅದೇ ಫ್ಯಾಮಿಲಿ ಅಷ್ಟೇ ಮತ್ತೆ ಯಾರು ಬರ್ತಾರೆ? ಈಗ JDS ಕೈ ಜೋಡಿಸಬಾರ್ದಿತ್ತು ಅನ್ನೋಂಥ ತಮ್ಮದು ಒಂದು ಅಭಿಪ್ರಾಯ. ಹೌದು, ಜೋಡಿಸಬಾರ್ದಾಗಿತ್ತು. ಈಗ ಜೋಡಿಸಿದಾರಲ್ಲ, ಈಗ ಇದಕ್ಕೆ ಏನು ಮಾಡ್ತೀವಿ? ಅದನ್ನು ಸರಿಪಡಿಸ ನೋಡ್ರಿ, ಅದು ಮುಂದುವರಿಸಬೇಕು. ಹೈಕಮಾಂಡ್ ಬಿಟ್ಟು ವಿಚಾರ ಅಲ್ಲ, ಅವ್ರವ್ರ ವಿಚಾರಗಳು ಧಾರೆ ನಾನು ಹೇಳಿಕೆ ತಯಾರಿಲ್ಲ. ಬಟ್ ನನ್ನ ಅನಿಸಿಕೆ ಪ್ರಕಾರ ಇದು ಕೈ ಜೋಡಿಸಬಾರ್ದಾಗಿತ್ತು. ಅದೇ ಈಗ ಯಾವ ಸಚಿವರು ಶಾಸಕರು ಈಗ ಮಾಡ್ಲಕತ್ತಾರ ಹೇಳ್ರಿ. ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಸಚಿವರೇನು ಇದ್ದಾರಲ್ಲ, MB ಪಾಟೀಲ್, ವಿಶೇಷವಾಗಿ ಶಿವಾನಂದ ಪಾಟೀಲ್ರು, ಇಬ್ಬರು ಸಚಿವರು ಅದರ ಕಾಂಗ್ರೆಸ್ದವರು. ಇಲ್ಲಿ ಕಾಂಗ್ರೆಸ್ ಟಿಕೆಟ್ ತೊಗೋಬೇಕಾಯ್ತು, ಇಲ್ಲಿ 100% ಬರ್ತಿತ್ತು, ಇದ್ರಾಗೇನು ಚರ್ಚೆ ಇಲ್ಲ. ಅಲ್ಲ, ಈ ಪ್ರಶ್ನೆ ಅವ್ರಿಗೂ ಕೇಳಿದ ಮೇಲೆ ನಾವು ಸಮ್ಮಿಶ್ರದಿಲ್ಲ ಬೇರೆ ಕೆಲವು ಕೊಡೋದು ತಗೊಳ್ಳೋದು ಇದ್ದೇ ಹೌದು ರೀ. ಬೇರೆ ಕಡೆ ಶಿಫ್ಟ್ ಮಾಡಲ್ಲ ನೀವು, ಅವ್ರು ಕೊಡೋದು ಅಡ್ಜಸ್ಟ್ಮೆಂಟ್ ಅದಲ್ಲ. ಇದು 28 ಸೀಟ್ ಅದ, 28 ಸೀಟ್ನ ಯಾಕಂದ್ರೆ ಇದು ಕಾಂಗ್ರೆಸ್ನ ಗರ್ಡ್. ಇದು ಬಿಜಾಪುರ ಜಿಲ್ಲಾ ಅಂದ್ರೆ ಸಲ 7 MLA ಇದ್ರು ಗೊತ್ತಾಗಲಿ. MP ಇಲೆಕ್ಷನ್ನಾಗ 7 ಮಂದಿ ಶಾಸಕರು ಕಾಂಗ್ರೆಸ್ದವ್ರು ಇದ್ದರು, ಒಬ್ಬನೇ BJP ಇದ್ದ. ಆ ಟೈಮ್ನಲ್ಲಿ ರಮೇಶ್ ಜಿಗಜಿಣಿ ಆರಿಸ್ಬಂದ್ರು. ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಆರಿಸ್ಬಂದರು. ನಮ್ಮ ಪ್ರಕಾಶ್ ರಾಠೋಡ್ 3 ಸಲ ಸೋಲು ಅನುಭವಿಸ್ಯಾರ ಇಲ್ಲಿ. ಮತ್ತೆ ಪದೇ ಅವ್ರ ಲಂಬಾಣಿಯವ್ರು ಕೊಡ್ತಾರೆ ಅಂದ ಬಳಿಕ ಯಾರು ಓಟ್ ಕೊಡೋರು ನಿಮ್ಗೆ? ಟಿಕೆಟ್ ಕೊಡು ಅದರಲ್ಲೂ ತಪ್ಪಾಗಿದೆ ಅಂತ ಲಂಬಾಣಿ ಜೊತೆ ಕೊಡಬೇಕಾಗಿತ್ತು, ಬೇರೆಯವ್ರು ಕೊಡಬೇಕಾಯ್ತು. ಯಾಕಂದರೆ ಒಂದು ಏನು ಮಾತು ಬರ್ತೈತಿ, ಛಲವಾದಿ ಕಮ್ಯುನಿಟಿಗೆ ನಿರ್ಲಕ್ಷ್ಯ ಮಾಡ್ಯಾರ. ಛಲವಾದಿ ಕಮ್ಯುನಿಟಿ 100% ನಿರ್ಲಕ್ಷ್ಯ ಮಾಡ್ಯಾರ ಅವರು. ಯಾಕಂದ್ರೆ ಹಾಸನ ಇಲ್ಲಿ MLAಗೆ ಬಿಟ್ಟು ಕೊಟ್ಟಿದ್ರಲ್ಲ, ಇಲ್ಲಿ MLA ಶಾಸಕರು ಅದಾರಲ್ಲ ಬಂಜಾರ ಸಮಾಜದವರು, ಒಂದು ಒರಿಜಿನಲ್ SC ಮಂದಿ ಕೊಡಬೇಕಾಗಿತ್ತು. ಅವ್ರು ಕೊಟ್ಟರು ಮಾತ್ರ 99% ಹೆಪ್ಸು ಇಲ್ಲಿ ಕಾಂಗ್ರೆಸ್ ಗೆಲುವು ಆಗ್ತಿತ್ತು. ಆದರೆ ಇದರಿಂದ ನಿಮ್ಮ ಪ್ರಕಾರ ಈ ಬಿಜಾಪುರಲ್ಲಂತೂ JDS ಬರಲ್ಲ. ತಾವು ಈಗ JDS ಅಂತೂ ಬಿಟ್ಟಿದ್ರಿ. ಈಗ JDS ಮುಖಂಡರು ಕುಮಾರಸ್ವಾಮಿ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ತಮ್ಮ ಕರೆದು ಮಾತಾಡಿಸಿ ಇಲ್ಲ ಅದನ್ನು ಸರಿಪಡಿಸ್ತೀವಿ ಅನ್ನುವಂಥ ಭರವಸೆ ಕೊಟ್ಟರೆ ಮತ್ತೆ JDS ಹೋಗ್ತಿರೋ ಅಥವಾ ಕೊನೆಯದಾಗಿ ಇಲ್ಲ ನಾ ಕಾಂಗ್ರೆಸ್ ಹೋಗುವಂತ ನಿರ್ಣಯ ಮಾಡ್ತೀನೋ? ನಾ ರಾಜಕೀಯದಿಂದ ನಿವೃತ್ತಿ ತಗೋತೀನಿ. ನಾನು JDS ಪಾರ್ಟಿಗೆ ಹೋಗಲ್ಲ. ಯಾವ ಕಾಲಕ್ಕೂ ಸಾಧ್ಯನೇ ಇಲ್ಲ. ಜೀವನದಲ್ಲಿ ಇದೊಂದು ದೊಡ್ಡ ಪಾಪ ಮಾಡ್ದಂಗೆ ಆಗ್ಯದ ನಾನು, ಮಹಾಪಾಪ. ಹೌದು, ಕಾಂಗ್ರೆಸ್ ಬಿಟ್ಟು ಪಾಪ ಮಾಡಿದ್ರು, JDS ಸೇರಿ ಪಾಪ ಮಾಡಿದ್ರು. JDS ಸೇರಿ ಪಾಪ ಮಾಡಿ, ಕಾಂಗ್ರೆಸ್ ಬಿಟ್ಟು ಪಾಪ ಅದು ಅಷ್ಟೇ ಇಲ್ಲ. ಅವನು ಸೇರ್ತಿದ್ದಿಲ್ರಿ, ನಾ ಸೇರ್ತಿಲ್ರಿ. ನಮ್ಮ ಮನೆಗೆ ಬಂದರು ಅವರು, ದೇವೇಗೌಡರು ಬಂದರು, ಕುಮಾರಸ್ವಾಮಿ ಅವರು ಬಂದರು. ಏನೋ ರೆಸ್ಪೆಕ್ಟ್ ಕೊಡ್ಬೇಕಂತೇಳಿ ನಡಿ ನೆಕ್ಸ್ಟ್. ಯಾಕಂದ್ರೆ ಸ್ವಲ್ಪ 6 ಸೆನ್ಸ್ ನನಗೆ ಬೈಟ್ ಆಗ್ತಿರ್ತದೆ. ಮುಂಚೆ ಈಗ ಮುಂದೆ ಇವರು ಏನೋ CM ಆಗ್ತಾ ಇರ್ತಾರೆ, ನನಗೊಂದು ಸ್ವಲ್ಪ ಬೈಟ್ ಆಗ್ಲಾಕತ್ತಿತ್ತು ಮುಂಚೆ. 6 ಸೆನ್ಸ್ ನಾನು ಆಲ್ವೇಸ್ ರಾಜಕೀಯದಲ್ಲಿ ನನ್ನಲ್ಲಿ ಒಂದು ಪ್ರಿಡಿಕ್ಷನ್ ಅದ, ದೇವ್ರ ಕೃಪಾ ಅದು ಬಯಸಿ ನಮ್ಮ ಕಮ್ಯುನಿಟಿಗೆ, ಅಲ್ಪಸಂಖ್ಯಾತರಿಗೆ, SC ST ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಮತ್ತೊಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಅಂತ ಹೇಳಿ ಅವ್ರು ನಮ್ಮ ಮನೆಗೆ ಬಂದರು ನನಗೆ ಕರೀಲಿಕ್ಕೆ. ಅವರು ಅವಾಗ ನಾನು ಸೇರ್ಪಡೆ ಆದೆ ನಾನು. ಆದರೆ ಇಲೆಕ್ಷನ್ ಆದ್ಮೇಲೆ ಅವರೇನು ಮುಖ್ಯಮಂತ್ರಿ ಆದ್ರಲ್ಲ, ಟೋಟಲಿ ಚೇಂಜ್, ಟೋಟಲಿ ನೆಗ್ಲೆಕ್ಟ್. ಸೊ ತಾವು ಒಟ್ಟಾರೆಯಾಗಿ ಮನನೊಂದು JDS ಬಿಟ್ಟಿದ್ರಿ, ಯಾವುದೇ ಕಾರಣಕ್ಕೆ JDS ವಾಪಸ್ನ ಸೇರೋದಿಲ್ಲ ಅನ್ನೋ ಯಾವ ಕಾಲಕ್ಕೂ ಇಲ್ಲ. ಯಾವ ಕಾಲಕ್ಕೂ ಆ ಪಾಪ ನಾ ಮಾಡಲಿಕ್ಕೆ ಶಕ್ಯನೇ ಇಲ್ಲ. ಒಂದು ಸಾರಿ ಆಗಿದೆ, ಇನ್ನೊಂದು ಸಾರಿ ಪುನರ್ ಹೈಲಿ ಇಂಪಾಸಿಬಲ್. ನಾವು ಸ್ವಲ್ಪ ಪ್ರಿನ್ಸಿಪಲ್ಡ್ ಮನುಷ್ಯ. ನಾವು ನೈತಿಕತೆ ಬೇಕಲ್ಲ ರಾಜಕೀಯ ಒಳಗೆ ರೀ. ನೈತಿಕ ಏನು ಆಗಲಿಕ್ಕೆ ಅಷ್ಟೇ ಹೋಯ್ತು. ಅದು ಒಂದು ಪ್ರಿನ್ಸಿಪಲ್ಡ್ ಬೇಕಲ್ಲ. ಅವೇ ಪ್ರಿನ್ಸಿಪಲ್ಸ್ ಇದ್ಮೇಲೆ ಆ ಪಾಠಾಗಿದ್ದು ಏನು ಮಾಡ್ಬೇಕು? ನಾವು ಸಂಸಾರ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಯ್ತದ? ಒಂದು ಮನೆಯದ ವಿಷಯ ತೊಗೊಳ್ರಿ ನೀವು, ಮನೆಯಲ್ಲಿ ಹಿರಿಯರು ಇರ್ತಾರೆ, ಅವ್ರ ಮಾರ್ಗದರ್ಶನ ನಾವು ಹೋಗ್ಬೇಕಾಗ್ತದ. ಮನೆ ಹಿರಿಯನೇ ಸರಿ ಇಲ್ಲ ಅಂದ ಬಳಿಕ ಆ ಮನ್ಯಾಗ ಸಂಸಾರ ಮಾಡಿರಿ ಏನು ಮಾಡೋದು? ಎಲ್ಲರೂ ಬಾಡಿಗೆ ಮನೆ ಹಿಡಿಕೆ ಸಂಸಾರ ಮಾಡೋದು ಬೇಷ್. ಅದು ಸಾಹೇಬ್ರೆ, ಹಲವಾರು ಪ್ರಶ್ನೆಗಳಿಗೆ ತಾವು ನೇರವಾಗಿ ಮತ್ತು ಕಠೋರವಾಗಿ ಉತ್ತರವನ್ನು ಕೊಟ್ಟಿದ್ದಕ್ಕೆ, ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, LL ಉಸ್ತಾದ್ ಅವರು ಈಗ ಅವರು ಹೇಳೋ ಪ್ರಕಾರ ಬಿಜಾಪುರ ಜಿಲ್ಲೆಯಲ್ಲಿ JDS ಸೋಲು ಖಚಿತ ಅನ್ನುವಂಥ ಅವ್ರದ್ದು ಒಂಥರ ಪ್ರಿಡಿಕ್ಷನ್. ಈಗ ಜನರಲ್ಲಿ ಮತದಾರರ ಮನಸ್ಸಿನಲ್ಲಿ ಏನೈತೆ ಅದು ನಮಗೆ ಗೊತ್ತಾಗೋದು ರಿಸಲ್ಟ್ ಬಂದ ನಂತರ.
ಇವರು ಹೇಳಿದ ಮಾತಿನಲ್ಲಿ ಎಷ್ಟು ನಿಜಾಂಶ ಇದೆ ಇಲ್ಲೋ ಅನ್ನುವಂಥ ರಿಸಲ್ಟಿಂದ ಗೊತ್ತಾಗುತ್ತದೆ. ಈ ವಿಶೇಷ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದಗಳು.